ನೂತನ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಳಿಕ ಡಿಕೆ ಶಿವಕುಮಾರ್ ಅವರು ನಿನ್ನೆ ಸಂಜೆ ವಿಧಾನಸೌಧದಲ್ಲಿ ತಮ್ಮ ಮೊದಲ ಸಚಿವ ಸಂಪುಟ ಸಭೆ ನಡೆಸಿದರು. ಈ ಸಭೆಯಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಸೇರಿದಂತೆ ಇನ್ನಿತರ ಕೆಲ ಸಚಿವರು ಉಪಸ್ಥಿತರಿದ್ದರು. ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಮ್ಮ ಮೊದಲ ಸಚಿವ ಸಂಪುಟ ಸಭೆಯಲ್ಲಿ 6 ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ ಎಂದು ತಿಳಿಸಿದರು. ಎಲ್ಲಾ ಶಾಲಾ ಕಾಲೇಜು ಪದವಿ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡಲಾಗುವುದು. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ಸೌಲಭ್ಯ ಕಲ್ಪಿಸಲಾಗುತ್ತಿದ್ದು, ಅರ್ಜಿ ಸಲ್ಲಿಸುವ ಮೂಲಕ ಉಚಿತ ಬಸ್ ಪಾಸ್ ಪಡೆಯಬಹುದಾಗಿದೆ ಎಂದು ಹೇಳಿದರು. ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಆದ್ಯತೆ ನೀಡುವ ಉದ್ದೇಶದಿಂದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಶೀಘ್ರವೇ ಕ್ರಮ ಕೈಗೊಳ್ಳಲಾಗುವುದು. ಖಾಸಗಿ ಸಂಸ್ಥೆಗಳ ಜೊತೆಗೂ ಈ ನಿಟ್ಟಿನಲ್ಲಿ ಒಡಂಬಡಿಕೆ ಮಾಡಿಕೊಳ್ಳಲಾಗುವುದು. 1 ತಿಂಗಳಲ್ಲಿ ಉದ್ಯೋಗ ನೇಮಕಾತಿಗೆ ಸಂಬಂಧಿಸಿದಂತೆ ರೂಪುರೇಷೆ ಸಿದ್ಧಪಡಿಸಲಾಗುವುದು. ಇಲ್ಲಿ ಎಲ್ಲವೂ ಪಾರದರ್ಶಕವಾಗಿ ಇರಲಿದೆ ಎಂದು ತಿಳಿಸಿದರು. ರಾಜ್ಯಾದ್ಯಂತ 10,000 ಭಾರತ ಜೋಡೋ ಯುವಕರ ಸಂಘಗಳನ್ನು ಸ್ಥಾಪಿಸಲಾಗುವುದು. ಪ್ರತಿ ಪಂಚಾಯಿತಿಗೊಂದು ಸಂಘಗಳು ರಚನೆಯಾಗಲಿದ್ದು, ಇದಕ್ಕಾಗಿ ರಾಜ್ಯ ಸರ್ಕಾರ 10 ಲಕ್ಷ ರೂಪಾಯಿ ನೀಡಲಿದೆ. ಪ್ರತಿ ಸಂಘದಲ್ಲಿ 150ಕ್ಕೂ ಹೆಚ್ಚು ಯುವ ಸದಸ್ಯರು ಇರಲಿದ್ದಾರೆ ಎಂದು ಮುಖ್ಯಮಂತ್ರಿ ಹೇಳಿದರು. ಅದೇ ರೀತಿ ಬಿ ಖಾತಾ ಹೊಂದಿದವರು ಎ ಖಾತಾ ಪಡೆಯಲು ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಿಂದ ಮಹಾನಗರ ಪಾಲಿಕೆವರೆಗಿನ ಎಲ್ಲ ಹಂತಗಳಲ್ಲೂ ಅವಕಾಶ ನೀಡಲಾಗುವುದು. ಪ್ರಸ್ತುತ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ ಪಾಲಿಕೆಗಳಲ್ಲಿರುವ ಈ ಅವಕಾಶವನ್ನು ಇನ್ನು ಮುಂದೆ ರಾಜ್ಯಾದ್ಯಂತ ವಿಸ್ತರಿಸಲಾಗುವುದು ಎಂದು ತಿಳಿಸಿದರು. 2,500 ಅಡಿಗಳವರೆಗಿನ ನಿವೇಶನಗಳಲ್ಲಿ ನಿರ್ಮಿಸಿರುವ ಕಟ್ಟಡಗಳಿಗೆ ಒಸಿ ಮತ್ತು ಸಿಸಿ ಪಡೆಯುವುದರಿಂದ 1 ಬಾರಿಗೆ ವಿನಾಯಿತಿ ನೀಡಲಾಗುವುದು ಎಂದು ಹೇಳಿದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಬೆಂಗಳೂರು ನಗರಗಳ ರಸ್ತೆ ಅಭಿವೃದ್ಧಿಗಾಗಿ 2,000 ಕೋಟಿ ರೂಪಾಯಿ ನೀಡಲು ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಹೇಳಿದರು. ಕರೆಂಟ್ ಕೊಡ್ತಾ ಇಲ್ಲ, ಬೆಂಗಳೂರು ನಗರದಲ್ಲೂ ಕರೆಂಟ್ ಕೊಡ್ತಾ ಇಲ್ಲ. ಯಾಕೆಂದ್ರೆ ನಾವು ಒಸಿ ಇಲ್ಲ, ಸಿಸಿ ಇಲ್ಲದೆ ಯಾರು ಕೊಡಕ್ಕಾಗಲ್ಲ ಅನ್ನೋದು ಕೂಡ ಆಗಿದೆ. ಸೊ ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೇವೆ. ಸೊ ಅದಕ್ಕೆ 2,500 ಅಡಿವರೆಗೂ 2,500 ಒಂದು 20% ಆಚೆ ಈಚೆ ಇದ್ರೂ ಕೂಡ 20% ಅದಕ್ಕೆ ಆಚೆ ಈಚೆ ಇದ್ರೂ ಕೂಡ ಸೇರಿಸಿ ಒನ್ ಟೈಮ್ 31ನೇ ತಾರೀಕು ಅಂದ್ರೆ ಹೋದ ತಿಂಗಳು 31ನೇ ತಾರೀಕುವರೆಗೂ ಯಾರು ಕಟ್ಟಡಗಳನ್ನ ಕಟ್ಕೊಂಡಿದ್ದಾರೆ, ಅರ್ಜಿ ಹಾಕಿದ್ದಾರೆ, ಕಟ್ಕೊಂಡಿದ್ದಾರೆ ಅಂದ್ರೆ ಈಗ ನಾನು ಅರ್ಜಿ ಹಾಕೊಂಡು ಕಟ್ಟಿದ್ದೀನಿ ಅಂತ ಏನು ಇಲ್ಲದೆ ಅರ್ಜಿ ಹಾಕೊಳ್ಳೋದು ಅಲ್ಲ. ಎಲ್ಲರದು ಫೋಟೋ ವಿಡಿಯೋ ಎಲ್ಲ ಮಾಡಿಸ್ತೀವಿ. ಓವರ್ ನೈಟ್ ಯಾರು ಮಾಡೋಕ್ಕಾಗಲ್ಲ. ಸೊ ದೇ ಹ್ಯಾವ್ ಟು ಅಪ್ಲೈ ವಿತ್ ಎ ಪ್ರಾಪರ್ ಫೋಟೋಗ್ರಾಫ್, ವಿಡಿಯೋಗ್ರಾಫ್, ಅದೆಲ್ಲ ನಮ್ಮ ಲೋಕಲ್ ಬಾಡೀಸ್ಗೆ ಅದಕ್ಕೆಲ್ಲ ನಾವು ತಿಳಿಸ್ತೇವೆ. ಈ ಗ್ರಾಮ ಪಂಚಾಯತಿ ಇರ್ಬೋದು, ಮುನ್ಸಿಪಾಲಿಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, GBA ಇರ್ಬೋದು, ಎಲ್ಲೇ ಆಗಲಿ. ಸೊ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ.